ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಆದಷ್ಟು ದಕ್ಷಿಣ ಕನ್ನಡದ ಪೊಲೀಸರನ್ನ ಹೊರಗಿಟ್ಟು ತನಿಖೆಯನ್ನು ನಡೆಸಲಾಗುತ್ತಾ ನೋಡಿ. ಬೆರಳಣಿಕೆ ಅಷ್ಟೇ. ನಾವು ಆ ಟೀಮ್ ನೋಡ್ತಾ ಇದ್ವಿ. SP ಮತ್ತು ಜೊತೆಗೆ DSP, ಇನ್ಸ್ಪೆಕ್ಟರು ಮತ್ತು PSI, ಕಾನ್ಸ್ಟೇಬಲ್ಗಳು, ASIಗಳು ಅಷ್ಟೊಂದು ಸಂಖ್ಯೆಯಲ್ಲಿ ಏನಿಲ್ಲ. ಯಾಕಂದರೆ ನೂರಾರು ಶವಗಳನ್ನು ಹೂತು ಹಾಕಿತ್ತು. ಇನ್ನು ಪೊಲೀಸರ ಅಗತ್ಯತೆ ಇತ್ತು, ಆದರೆ ಜಾಸ್ತಿ ದಕ್ಷಿಣ ಕನ್ನಡದ ಪೊಲೀಸರಿಗೆ ಇಲ್ಲಿ ಮಹತ್ವವನ್ನು ಕೊಟ್ಟಿಲ್ಲ. ಪ್ರಕರಣದ ಪ್ರಾಮಾಣಿಕ ತನಿಖೆಗೆ SIT ಮಹತ್ವದ ನಿರ್ಧಾರ ಮಾಡಿದೆ. ನೋಡಿ, ದಕ್ಷಿಣ ಕನ್ನಡ ಅಂದರೆ ಆ ವ್ಯಾಪ್ತಿ ಏನಿದೆ ಅಲ್ವಾ, ಸದ್ಯ ರಚನೆ ಆಗಿರುವಂಥ ತಂಡದಲ್ಲಿ ಕೇವಲ 3ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. 3 ಉಳಿದಂಥವರು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದಾರೆ. SITಲಿರುವಂಥದ್ದು ಪ್ರಣವ್ ಮೊಹಂತಿ ಅವರು SIT ಮುಖ್ಯಸ್ಥರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇದೆಲ್ಲವೂ ಕೂಡ ನಡೆಯುತ್ತೆ. ದಕ್ಷಿಣ ಕನ್ನಡದಲ್ಲಿ ನೋಡಿ, P ಮಂಜುನಾಥ್ ನಿಂತಿದ್ದಾರೆ. ಹಾಗೆ ಸೆನ್ ಠಾಣೆಯ DSP ಮಂಜುನಾಥ್ ಇದ್ದಾರೆ. ಮೆಸ್ಕಾಂ PSI ಮಣಿಪಾಲ್ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯವರು. 3ರನ್ನು ಹೊರತುಪಡಿಸಿ ಉಳಿದಂಥವ್ರು ಎಲ್ಲರೂ ಕೂಡ ಬೇರೆ ಜಿಲ್ಲೆಯವರಾಗಿದ್ದಾರೆ. ಯಾಕಂದರೆ ಅವ್ರನ್ನೇ ಇಟ್ಕೊಂಡು ತನಿಖೆ ಮಾಡಿದ್ರೆ ತನಿಖೆ ದಿಕ್ಕು ತಪ್ಪಬಹುದು ಅನ್ನುವಂಥ ಅನುಮಾನಗಳಿದ್ದಾವೆ. ಯಾಕೆಂದರೆ ನಾವು ನೋಡಲ್ವಾ ಕೆಲವೊಂದಿಷ್ಟು ಕೇಸ್ಗಳು ಹೇಗೆ ಮುಚ್ಚಿ ಹಾಕಲಾಗುತ್ತೆ ಅಂಥೇಳಿ. ಹಾಗೆ ಪ್ರಾಮಾಣಿಕವಾಗಿ ಏನಾದರೂ ಪೊಲೀಸರು ದಕ್ಷಿಣ ಕನ್ನಡ ಪೊಲೀಸರು ತನಿಖೆಯನ್ನು ಮಾಡಿದರೆ ಈಗ ಆ ವ್ಯಕ್ತಿ ಬರ್ತಾನೆ ಇರಲಿಲ್ಲ, ಅವಶ್ಯಕತೆಯೇ ಇರಲಿಲ್ಲ. ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿದ್ದಿದ್ರೆ, ಅದು ಕೊಲೆನೋ ಅಥವಾ ನಾಪತ್ತೆ ಕೇಸು ಅದನ್ನು ಬಗೆಹರಿಸ್ಬಿಟ್ಟಿದ್ರೆ ಇಷ್ಟೆಲ್ಲ SITದು ರಗಳೇ ಬರ್ತಾ ಇರಲಿಲ್ಲ. ಹಾಗಾಗಿನೇ ದಕ್ಷಿಣ ಕನ್ನಡದ 3 ಪೊಲೀಸ್ ಅಧಿಕಾರಿಗಳಿಗೆ SITಯಲ್ಲಿ ಮಣೆ ಹಾಕಲಾಗಿದೆ. ಯಾಕಂದರೆ ಗೊತ್ತಿಲ್ಲ, ಪ್ರಭಾವಕ್ಕೆ ಒಳಗಾಗ್ಬೋದು, ಒತ್ತಡಕ್ಕೆ ಒಳಗಾಗ್ಬೋದು. ಸ್ಥಳೀಯರು ಅನ್ನುವಂಥ ಅಂದರೆ ಸ್ಥಳೀಯ ಪೊಲೀಸ್ ಅನ್ನುವಂಥ ಕಾರಣಕ್ಕೆ. ಹಾಗಾಗಿನೇ ಈಗ ಅಲ್ಲೇ ಪಕ್ಕದ ಜಿಲ್ಲೆಯ ಪೊಲೀಸರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ಅರ್ಥ ಆಗೋದು ನಮಗೆ, ನಿಷ್ಪಕ್ಷಪಾತವಾಗಿ ಒಂದು ನ್ಯಾಯಯುತವಾದಂಥ ತನಿಖೆಯನ್ನು SIT ಮಾಡಬಹುದು ಅಂತ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ನೋಡ್ತಾ ಇದ್ದೀವಿ SIT ಒಂದು ಮಹತ್ವದ ನಿರ್ಧಾರ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡದಿದ್ದರೆ ಈ ಎಲ್ಲ ರಗಳ ಇರ್ತಾನಿರಲಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ಈಗ ಸ್ಥಳೀಯ ಪೊಲೀಸರಿಗೆ ಬೆರಳೆಣಿಕೆಷ್ಟು ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಓವರಾಲ್ ನೋಡ್ತಾ ಇದ್ದರೆ ನ್ಯಾಯಯುತವಾದಂಥ ತನಿಖೆ ಆಗ್ಬೋದು ಅಂಥೇಳಿ ನಿರೀಕ್ಷೆ ಮಾಡ್ಬೋದು ಅನ್ನೋದು. ಹೌದು ಪ್ರಭು, ಹೌದು. ಯಾಕಂದರೆ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದ ಸಂದರ್ಭ SIT ತನಿಖೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಪ್ರಣವ್ ಮೊಹಂತಿ ಅವರನ್ನೇ ಅದರ ಮುಖ್ಯಸ್ಥರನ್ನಾಗಿ ಮಾಡಿ ಅನ್ನುವಂಥದ್ದು ಇನ್ನೊಂದು ಕಡೆ ಆಗ್ರಹ. ಯಾಕಂದರೆ ಹೋರಾಟಗಾರರು ಸೇರಿದಂತೆ ಆ ದೂರುದಾರ ಅನಾಮಿಕ ವ್ಯಕ್ತಿ ಏನಿದ್ದಾನೋ ಈತನ ಪರವಾದ ವಕೀಲರು ಕೂಡ ಇದನ್ನು ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯ ಒಂದು ತನಿಖೆ ಹಳಿ ತಪ್ತಾ ಇದೆ, ಹಾಗಾಗಿ ಒಂದು ದಕ್ಷ ಅಧಿಕಾರಿಗಳ ತಂಡವನ್ನು ರಚಿಸಿ SIT ಟೀಮನ್ನು ಮಾಡಿ ಅಂತ. SITಗೆ ಈಗ ಸರ್ಕಾರ ಆದೇಶ ಕೊಟ್ಟ ಬಳಿಕ ಇವತ್ತು ಒಂದು ಟೀಮ್ ಫಾರ್ಮೇಷನ್ ಅನ್ನುವಂಥದ್ದು ಕೂಡ ಸುಮಾರು 20 ಅಧಿಕಾರಿಗಳನ್ನು, ನುರಿತ ಅಧಿಕಾರಿಗಳನ್ನು ಒಳಗೊಂಡಂಥ ಒಂದು ತಂಡದ ರಚನೆಯನ್ನು ಕೂಡ DG IGP ಸಲೀಂ ಅವರು ಒಂದು ಆದೇಶವನ್ನು, ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಒಂದು ಟೀಮ್ ಫಾರ್ಮೇಷನ್ ಅನ್ನು ಮಾಡಲಾಗಿದೆ. ಉತ್ತರ ಕನ್ನಡ, ಉಡುಪಿ ಮತ್ತು ಬೆರಳೆಣಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳು ಈ ಟೀಮ್ನಲ್ಲಿ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕಾಗಿತ್ತು, ಆದರೆ ಕೇವಲ 3, ಅದರಲ್ಲೂ 2 ಉನ್ನತ ಅಧಿಕಾರಿಗಳಾದರೆ 3ರನ್ನು ಮಾತ್ರ ಈ ಒಂದು ಟೀಮ್ನಲ್ಲಿ ಒಳಪಡಿಸಿರುವಂಥದ್ದು. ಓರ್ವ SP, DSP ಮತ್ತು ಮೆಸ್ಕಾಂಗೆ ಸಂಬಂಧಪಟ್ಟಂಥ ಓರ್ವ ಇನ್ಸ್ಪೆಕ್ಟರ್ ಇದರಲ್ಲಿ ಮಾತ್ರ ಇದ್ದಾರೆ. SP DCRಯ SP ಇರುವಂಥದ್ದು ಸೈಮನ್ ಅವರು. ಇನ್ನೊಂದು ಕಡೆಯಿಂದ DSP ಮಂಜುನಾಥ್ ಅನ್ನುವಂಥವರು, CEN ಪೊಲೀಸ್ ಠಾಣೆಯ DSP ಮಂಜುನಾಥ್ ಅವರು ಸೇರಿದಂತೆ ಮೆಸ್ಕಾಂನ ಗುಣಪಾಲ್ ಅನ್ನುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿದರೆ ಮತ್ತೆಲ್ಲ ಸಿಬ್ಬಂದಿಗಳು ಮತ್ತೆಲ್ಲ ಪೊಲೀಸರು ಉತ್ತರ ಕನ್ನಡ ಮತ್ತು ಉಡುಪಿ ಭಾಗದವರೇ ಆಗಿದ್ದಾರೆ. ಅಂದರೆ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಪಾರದರ್ಶಕವಾಗಿರುವಂಥ ತನಿಖೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಈ ಒಂದು ಆದೇಶದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಯಾರದ್ದೇ ಪ್ರಭಾವಕ್ಕೆ ಒಳಗಾಗದವರು, ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳನ್ನು ಹಾಕಿದ್ರು ಕೂಡ ಯಾರದ್ದೇ ಪ್ರಭಾವಕ್ಕೆ ಒಳಗಾಗದಂಥ ಅಧಿಕಾರಿಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ತಂಡದಲ್ಲಿ ಅವರು ರಚನೆ ಮಾಡಿರುವಂಥದ್ದು. ಕೇವಲ ಒಂದು ತಂಡ ಮಾತ್ರ ಅಲ್ಲ, ಇದು ಒಂದು ತಂಡಕ್ಕೆ ಮಾತ್ರ ಇದು ಸೀಮಿತವಾಗೋದಿಲ್ಲ. ಇನ್ನೂ 1-2-3 ತಂಡಗಳು ರಚನೆಯಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಬಹಳ ದೊಡ್ಡ ಜವಾಬ್ದಾರಿ ಕೂಡ ಇದೆ. ಒಂದಲ್ಲ ಎರಡಲ್ಲ, ನೂರಾರು ಶವ ಅಂತ ಆತ ಅನಾಮಿಕ ಹೇಳ್ತಾ ಇದ್ದಾನೆ.
ಮತ್ತು ಧರ್ಮಸ್ಥಳ ಕಾಡು ಅಂತ ಹೇಳಿದ ಸಂದರ್ಭ 7,000 ಹೆಕ್ಟೇರ್ನಷ್ಟು ಅದು ವ್ಯಾಪಿಸಿಕೊಂಡಿದೆ. ತನಿಖೆ ಬೇರೆ ಬೇರೆ ಆಯಾಮದಲ್ಲಿ ಹೋಗ್ತಾ ಇದೆ. ಈಗ ತನಿಖೆ ಒಂದು ಪ್ರಾರಂಭಿಕ ಹಂತದಲ್ಲೇ ಈ ಭಾಗದಲ್ಲಿ ಅಸಹಜವಾಗಿ ಸಾವನ್ನಪ್ಪಿರುವಂಥವರು, ನಿಗೂಢವಾಗಿ ಕೊಲೆಯಾದಂಥವರು ಮತ್ತು ಅಪರಿಚಿತ ಶವಗಳು ಏನು ಪತ್ತೆಯಾಗಿದೆಯೋ ಇದಕ್ಕೆ ಸಂಬಂಧಪಟ್ಟ ಹಾಗೆ UDR ದಾಖಲೆ, ಪೊಲೀಸ್ ರೆಕಾರ್ಡ್ಸ್ ಏನಿದೆ ಇದೆಲ್ಲವನ್ನ ಕೂಡ ತಡಕಾಡ್ತಾ ಇದ್ದಾರೆ. ಯಾಕಂದರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಅಧಿಕೃತವಾಗಿ ಇರಲಿಲ್ಲ, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಎಲ್ಲ ನಡೀತಾ ಇತ್ತು. ಹಾಗಾಗಿ ಧರ್ಮಸ್ಥಳ, ಬೆಳ್ತಂಗಡಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ದಾಖಲಾಗಿರುವಂಥ ಪ್ರಕರಣಗಳನ್ನು ತಡಕಾಡ್ತಾ ಇರುವಂಥದ್ದು ಒಂದು ಕಡೆಯಿಂದ ಆದರೆ, ಎಲ್ಲ ಮರಣೋತ್ತರ ಪರೀಕ್ಷೆಯ ದಾಖಲೆಗಳನ್ನು ಕೂಡ ಪೊಲೀಸರು ಪಡಿತಾ ಇದ್ದಾರೆ. ಯಾರೆಲ್ಲ ಆ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಗಳನ್ನು ಮಾಡಿದಾರೋ ಅವರಿಂದ, ಆ ವೈದ್ಯರು ಯಾರಿದ್ದಾರೋ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಬೆಳ್ತಂಗಡಿ, ಕಡಬ, ಪುತ್ತೂರು ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಮಂಗಳೂರಿನಿಂದ ಖಾಸಗಿಯಾಗಿ ಬಂದು ಫಾರೆನ್ಸಿಕ್ ರಿಪೋರ್ಟನ್ನು ಮಾಡಿದಂಥವರು, ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಂಥ ವೈದ್ಯರು ಯಾರಿದ್ದಾರೆ ಸರ್ಕಾರದ ಸುಪರ್ದಿಯಲ್ಲಿ, ಅವರಿಂದಲೂ ಕೂಡ ಮಾಹಿತಿಯನ್ನು SIT ಅಧಿಕಾರಿಗಳು ಪಡೀಲಿಕ್ಕಿದ್ದಾರೆ. ಹಾಗಾಗಿ ಇದಕ್ಕೆ ಬೇಕಾದಂಥ ಎಲ್ಲ ರಿಪೋರ್ಟನ್ನು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಸರಿಸುಮಾರು 3 ದಿನದಿಂದ ನಾವು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಇದ್ದೇವೆ. ಇಲ್ಲಿ ವರದಿಗಳನ್ನು ಮಾಡುವ ಸಂದರ್ಭದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸರು ಎಲ್ಲ ಕಾನ್ಸಂಟ್ರೇಷನ್ ಅನ್ನು ಈ ಒಂದು ಧರ್ಮಸ್ಥಳ ಮಾಸ್ ಬರಿಯಲ್ ಕೇಸ್ ಏನಿದೆ ಇದಕ್ಕೆ ಸೀಮಿತಗೊಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳಿಗೆ ಯಾವುದೆಲ್ಲ ದಾಖಲೆಗಳು ಬೇಕು ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂದರೆ 400ಕ್ಕೂ ಅಧಿಕ ಅಸಹಜ ಸಾವುಗಳಾಗಿದೆ ಅನ್ನುವಂಥ ಒಂದು ಆರೋಪಗಳು 2003ರಿಂದ ಹಿಡಿದು 2014ರವರೆಗೂ ಕೂಡ ಈ ಥರ ಅಸಹಜ ಸಾವಿನ ಪ್ರಮಾಣ ಜಾಸ್ತಿ ಇದೆ. ಪೊಲೀಸ್ ದಾಖಲೆಗಳು ಇದ್ದರೂ ಕೂಡ ಈ ಸಾವಿನ ಮೂಲ ಏನು, ಸಾವಿಗೆ ನಿಖರವಾದಂಥ ಕಾರಣ ಏನು, ತನಿಖೆ ನಿಷ್ಪಕ್ಷಪಾತವಾಗಿ ನಡೆದಿದೆಯಾ, ಇದೆಲ್ಲವೂ ಕೂಡ ತನಿಖೆಯ ಒಳಗಡೆ ಬರುತ್ತೆ, SIT ತನಿಖೆಯ ಒಳಗಡೆ ಬರುತ್ತೆ. ಇದು ಧರ್ಮಸ್ಥಳ ಪೊಲೀಸರು ಕೂಡ ಗೊತ್ತಿರುವ ಕಾರಣದಿಂದಾಗಿ SIT ಅಧಿಕಾರಿಗಳು ಯಾವೆಲ್ಲ ದಾಖಲೆಗಳನ್ನ ಕೇಳ್ತಾರೆ ಅನ್ನುವಂಥ ಮಾಹಿತಿ ಇರುತ್ತೆ. ಸೊ ಇವತ್ತು ಅವ್ರು ಬರುವಂಥ ನಿರೀಕ್ಷೆ ಇತ್ತು, ಆದರೆ ಇವರೆಗೂ SIT ಅಧಿಕಾರಿಗಳು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದಿಲ್ಲ. ಸೊ ನಾಳೆ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ SIT ಅಧಿಕಾರಿಗಳು ಬಂದಂಥ ಸಂದರ್ಭ ಅವರಿಗೆ ಕೇಸನ್ನು ಟೆಕ್ನಿಕಲಿ ಹ್ಯಾಂಡ್ ಓವರ್ ಮಾಡುವಂಥ ಸಂದರ್ಭ ಬೇಕಾದಂಥ ಎಲ್ಲ ರಿಪೋರ್ಟ್ಗಳನ್ನು, ಎಲ್ಲ ದಾಖಲೆಗಳನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.